ನನ್ ಕೈಗೆ ಸಿಕ್ಕಾಕೊಂಡೆ ಕಣೋ. ನಿನ್ನ ನಾನ್ ಬಿಡೋದಿಲ್ಲ. ನನ್ ಭಕ್ತರಿಗೆ ತೊಂದರೆ ಕೊಡ್ತೀಯ ನೀನು. ನಿನ್ನ ತುಂಡು ತುಂಡಾಗಿ ಕತ್ತರಿಸ್ತೀನಿ. ಜೈ ಮಹಾಕಾಳ. ನೋಡಿ, ಎಲ್ರು ನೋಡಿ, ದಿಗ್ಗುನ ಬಿಟ್ಟು ಬೇರೆ ಯಾರೋ ಈ ಬೀಗದ ಕೈನ ಮುಟ್ಟಿದ್ದಾರೆ. ಆದ್ರೆ ಬಾಬಾ ಅವ್ರೆ, ನನ್ನ ಹತ್ರ ನಮ್ಮ ಅಮ್ಮನ ಹತ್ರ ಬಿಟ್ರೆ ಇನ್ ಯಾರ ಹತ್ರನೂ ಈ ಬೀಗದ ಕೈ ಇರಲ್ಲ. ದಿಗಂಬರ ರಾವ್ ಈ ಬೀಗದ ಕೈಯನ್ನ ಇನ್ನೊಬ್ರು ಮುಟ್ಟಿದ್ದಾರೆ. ನಾನು ಸ್ಪಷ್ಟವಾಗಿ ನೋಡಿದ್ದೀನಿ. ಈಗ ನೀವೆಲ್ರು ನನ್ ಜೊತೆ ಬನ್ನಿ. ಬೀಗದ ಕೈ ತಗೋದಿಗು. ದಿಗಂಬರ್ ರಾವ್, ಗಜಾನನ್ ಅವ್ರೆ, ಬಾಗ್ಲು ತೆಗೀರಿ. ನೀವು ಒಳಗಿಟ್ಟಿರೋ ವಸ್ತುಗಳೆಲ್ಲ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡಿ. ಅಮ್ಮ, ಏನಾಯ್ತು? ಈ ಚೀಲದಲ್ಲಿ ಅಡ ಇಟ್ಟಿರೋ ಚಿನ್ನದ ಒಡವೆ ಇರ್ಬೇಕಾಗಿತ್ತು. ಹೌದು. ಈಗದ್ ಕಾಣಿಸ್ತಿಲ್ಲ. ಏನು? ಆ ಒಡವೆ ಇನ್ನೂ ಈ ಊರ್ ಗಡಿಯನ್ನ ದಾಟಿಲ್ಲ. ಅಂದ್ರೆ ಬಾಬಾ ಅವರೇ, ಈ ಚೀಲದಲ್ಲಿ ಒಡವೆ ಇರೋ ವಿಷಯ ನನಗೆ, ನಮ್ಮಮ್ಮನಿಗೆ ಮತ್ತೆ ಗುಮಾಸ್ತ ಅವ್ರಿಗೆ ಮಾತ್ರ ಗೊತ್ತಿತ್ತು. ಆದ್ರೆ ನಮ್ ಗುಮಾಸ್ತ ಅವರು ನಂಬಿಕಸ್ತರು. ಆದ್ರೆ ದಿಗು, ಇವತ್ತು ಗುಮಾಸ್ತ ಅವ್ರು ಇನ್ನೂ ಇಲ್ಲಿಗೆ ಬಂದಿಲ್ಲ. ಗುಮಾಸ್ತ ಬರ್ಲಿಲ್ಲ ಅಲ್ವಾ? ನನಗೆಲ್ಲ ಅರ್ಥ ಆಗೋಯ್ತು. ಏನಾಯ್ತಮ್ಮ? ಬನ್ನಿ, ಸರಿಯಾದ ಸಮಯಕ್ಕೆ ಬಂದ್ರಿ. ಗುಮಾಸ್ತ ಅವ್ರೆ, ಅಡವಿಟ್ಟಿರೋ ಒಡವೆನ ಇದ್ರಲ್ಲಿ ಹಾಕಿ ಅದನ್ನ ಪೆಟ್ಟಿಗೆಲೆ ಇಟ್ಟಿದ್ರಿ ಅಲ್ವಾ? ಹೌದು, ಅದು ತುಂಬಾ ಬೆಲೆ ಬಾಳೋ ಒಡವೆ. ಆಹಾ, ನಿಮ್ ಕಣ್ಮುಂದೆನೆ ಆ ಒಡವೆನ ಅದ್ರಲ್ಲಿ ಇಟ್ಟಿದ್ದೆ. ಹೌದು. ಗುಮಾಸ್ತ ಅವ್ರೆ, ಈಗ ಚಿನ್ನದೊಡವೆ ಈ ಚೀಲದಲ್ಲಿ ಕಾಣಿಸ್ತಿಲ್ಲ. ಅದ್ ಸರಿ, ಈ ವಿಷಯ ನನಗೆ ಯಾಕೆ ಹೇಳ್ತಾ ಇದ್ದೀರಾ? ಆ ಒಡವೆ ಎಲ್ಲಿದೆ ಅಂತ ನನಗೆ ಹೇಗೆ ಗೊತ್ತಾಗತ್ತೆ? ಬೀಗದ ಕೈ ನಿಮ್ ಹತ್ರನೇ ಇದೆ ಅಲ್ವಾ? ಅದಕ್ಕೆ ನಿಮ್ ಉದ್ದೇಶ ಏನು ಅಮ್ಮ ಅವ್ರೆ? ನಾನ್ ನಿಮ್ ಕಣ್ಗೆ ಕಳ್ಳನ್ ತರ ಕಾಣಿಸ್ತಿದ್ದೀನ? ಇಲ್ಲಮ್ಮ, ನಾನಂಥವನಲ್ಲ. ನಿಮ್ಗೆ ನನ್ ಮೇಲೆ ನಂಬಿಕೆ ಇಲ್ವಾ? ನಾವ್ ಯಾಕೆ ನಿಮ್ಮನ್ನ ನಂಬೇಕು? ದಿಗು ಅವ್ರೆ, ನೀವಾದ್ರೂ ಹೇಳಿ. ಅವನ್ ಹೇಳಲ್ಲ, ನಾನ್ ಹೇಳ್ತೀನಿ. ಅರ್ಥ ಆಯ್ತಾ? ಮನೋರಮ, ಬಾಬಾ ಅವ್ರೆ, ಈ ಗುಮಾಸ್ತನ್ ಮನೆಗೆ ಹೋಗಿ ಒಡವೆ ಹುಡುಕಿ. ದಿಗೋ, ಭೈರವ, ಗುಮಾಸ್ತನ್ ಮನೆಗೆ ಹೋಗಿ. ಕಳ್ತನ ಮಾಡ್ತೀಯನಾ? ನಡಿ ನಡಿ. ಭೂತ ಪ್ರೇತ ಪಿಶಾಚಿಗಳು ಮಾತ್ರ ಅಲ್ಲ, ಈ ನಾಗೋಜಿ ಬಾಬಾ ಅಪರಾಧಿಗಳನ್ನ ಹಿಡಿತಾನೆ. ವಂಚಕರನ್ನ ಮೋಸ ಮಾಡೋರ್ನು ಕೂಡ ಹಿಡಿತಾನೆ. ನೋಡಿದ್ರ ಕಳ್ಳ ಎಷ್ಟು ಸುಲಭವಾಗಿ ಸಿಕ್ಕಾಕೊಂಡ ಅಂತ? ಅಯ್ಯೋ ಇಲ್ಲ ಇಲ್ಲ, ನಿಜವಾಗ್ಲೂ ನಾನು ಕಳ್ತನ ಮಾಡಿಲ್ಲ. ಹಾಗ ಮತ್ತೆ ನಿಮ್ಮನೇಲಿ ಈ ಒಡವೆಗಳು ಹೇಗ್ ಬಂತು? ಬಾಬಾ ಅವ್ರೆ, ನಾನು ಅಮ್ಮ ಅವ್ರ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ಒಡವೆನ ನಾನು ನಿಜವಾಗ್ಲೂ ಕಳ್ತನ ಮಾಡಿಲ್ಲ. ನಾನು ಯಾವುದೇ ತಪ್ಪು ಕೆಲಸ ಮಾಡಿಲ್ಲ. ಈ ಗುಮಾಸ್ತ ಅವರು ಅಮ್ಮನವ್ರ ಮೇಲೆ ಆಣೆ ಮಾಡಿ ಹೇಳ್ತಿದ್ದಾರೆ. ಅಂದ್ರೆ ಅವ್ರು ಹೇಳ್ತಿರೋದು ನಿಜಾನೇ. ಬಾಬಾ ಅವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವರು ಸುಳ್ಳು ಹೇಳ್ತಾರೆ, ಕೆಟ್ಟ ಕೆಲಸ ಮಾಡ್ತಾರೆ. ಅವರು ಸಾಕ್ಷಾತ್ ಪಾಂಡುರಂಗನ್ ಬಗ್ಗೆನೇ ತಪ್ಪಾಗಿ ಮಾತಾಡಿದ್ರು.